ಪ್ರಾಚೀನ ಭಾರತದ ಶ್ರೇಷ್ಠ ರಾಜತಾಂತ್ರಿಕ ಅರ್ಥಶಾಸ್ತ್ರಜ್ಞ ಮತ್ತು ಮಾರ್ಗದರ್ಶಕ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿ ಎಂಬ ಗ್ರಂಥದಲ್ಲಿ ಮನುಷ್ಯನ ಯಶಸ್ವಿ ಜೀವನಕ್ಕೆ ಬೇಕಾದ ಅಮೂಲ್ಯವಾದ ಹಲವಾರು ಮಾರ್ಗಗಳನ್ನು ತಿಳಿಸಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲೂ ಅವರ ಮಾತುಗಳು ಅಕ್ಷರಶಃ ಸತ್ಯವಾಗಿವೆ. ಅದರಲ್ಲೂ ವಿಶೇಷವಾಗಿ ಒಬ್ಬ ವ್ಯಕ್ತಿ ತನ್ನ ಗೌರವ ಮತ್ತು ಘನತೆಯನ್ನು ಕಾಪಾಡಿಕೊಳ್ಳಲು ಯಾವ ಸ್ಥಳಗಳಿಗೆ ಹೋಗಬಾರದು ಎನ್ನುವುದರ ಬಗ್ಗೆ ಚಾಣಕ್ಯರು 7 ಪ್ರಮುಖ ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಅವುಗಳ ಆಸಕ್ತಿದಾಯಕ ಸಲಹೆ ಇಲ್ಲಿದೆ. 1. ಸ್ವಗೌರವ ಮತ್ತು ನಿಮ್ಮ ಘನತೆಗೆ ಧಕ್ಕೆ ತರುವ ಅವಮಾನದ ಸ್ಥಳ. ಯಾವುದೇ ವ್ಯಕ್ತಿಗೆ ತನ್ನ ಪ್ರಾಣಕ್ಕಿಂತಲೂ ಸ್ವಾಭಿಮಾನ ದೊಡ್ಡದು. ಚಾಣಕ್ಯರ ಪ್ರಕಾರ ಎಲ್ಲಿ ನಿಮ್ಮ ಘನತೆಗೆ ಬೆಲೆಯಿಲ್ಲವೋ, ಯಾರು ನಿಮ್ಮನ್ನು ಕೀಳಾಗಿ ಕಾಣುತ್ತಾರೋ ಅಂತಹ ಸ್ಥಳಕ್ಕೆ ಆಹ್ವಾನವಿದ್ದರೂ ಎಂದಿಗೂ ಹೋಗಬಾರದು. ಒಮ್ಮೆ ನಾವು ನಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟರೆ ಸಮಾಜದಲ್ಲಿ ನಮ್ಮ ಘನತೆ ಮತ್ತು ಗೌರವದ ಅಸ್ತಿತ್ವವೇ ದುರ್ಬಲವಾಗುತ್ತದೆ. 2. ಅನಗತ್ಯ ವಿಷಯಗಳ ಬಗ್ಗೆ ವಾದವಿವಾದಗಳು ನಡೆಯುವ ತಾಣ. ಕೆಲವು ಕಡೆಗಳಲ್ಲಿ ಜನರು ಸತ್ಯವನ್ನು ಒಪ್ಪುವ ಮನಸ್ಥಿತಿಯಲ್ಲಿ ಇರುವುದಿಲ್ಲ. ತಮ್ಮದೇ ತಪ್ಪಿದ್ದರೂ ಆ ತಪ್ಪನ್ನೇ ಸರಿ ಎನ್ನುವ ಹಾಗೆ ಕೇವಲ ವಾದಕ್ಕೋಸ್ಕರ ವಾದ ಮಾಡುತ್ತಿರುತ್ತಾರೆ. ಇಂತಹ ಸ್ಥಳಗಳು ನಮ್ಮ ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯನ್ನು ಕೆಡಿಸುತ್ತವೆ. ಬುದ್ಧಿವಂತ ವ್ಯಕ್ತಿಯು ಇಂತಹ ನಿರರ್ಥಕ ಚರ್ಚೆಗಳು ನಡೆಯುವ ಜಾಗದಿಂದ ದೂರವಿರುವುದೇ ಲೇಸು ಎಂದು ಚಾಣಕ್ಯರು ಎಚ್ಚರಿಸಿದ್ದಾರೆ. 3. ದುರ್ಜನ ಮತ್ತು ಬರೀ ಕೆಟ್ಟದ್ದನ್ನೇ ಆಲೋಚಿಸುವ ಪಿತೂರಿಗಾರರ ಸಹವಾಸ. ಕೆಟ್ಟವರ ಸಂಗದಿಂದ ಎಂತಹ ಸಜ್ಜನನೂ ಕೂಡ ಭ್ರಷ್ಟನಾಗುತ್ತಾನೆ ಎಂಬುದು ಚಾಣಕ್ಯರು ಹೇಳಿರುವ ಕಟು ಸತ್ಯ. ಎಲ್ಲಿ ಸದಾ ಪರರ ಬಗ್ಗೆ ಕೆಟ್ಟ ಆಲೋಚನೆಗಳು, ಪಿತೂರಿಗಳು ಮತ್ತು ಅಧರ್ಮದ ಹಾದಿಯ ಚರ್ಚೆಗಳು ನಡೆಯುತ್ತವೋ ಅಂತಹ ಸ್ಥಳಕ್ಕೆ ಹೋಗುವುದು ನಿಮ್ಮ ವ್ಯಕ್ತಿತ್ವದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. 4. ಅನಾವಶ್ಯಕವಾಗಿ ನಿಮ್ಮನ್ನು ಸಾಲದ ಸುಳಿಗೆ ಸಿಲುಕಿಸುವ ಸ್ಥಳ. ಇದು ಕೇವಲ ಹಣಕಾಸಿನ ವ್ಯವಹಾರಕ್ಕೆ ಮಾತ್ರ ಸೀಮಿತವಲ್ಲ. ಇದು ನಿಮ್ಮ ಶ್ರಮ, ಸಮಯ ಮತ್ತು ನಂಬಿಕೆಗೆ ಎಲ್ಲಿ ಬೆಲೆ ಸಿಗುವುದಿಲ್ಲವೋ ಮತ್ತು ಎಲ್ಲಿ ನಿಮ್ಮ ಸಮಯದ ದುರುಪಯೋಗ ಪಡೆಯುವರೋ ಅಲ್ಲಿಗೆ ಪದೇ ಹೋಗುವುದು ಮೂರ್ಖತನ. ನೀವು ಮಾಡಿದ ಸಹಾಯವನ್ನು ಮರೆತು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವ ಜಾಗದಿಂದ ದೂರವಿರಿ. 5. ಅಧರ್ಮ ಮತ್ತು ಅನ್ಯಾಯದ ಆಡಳಿತವಿರುವ ಕಡೆ. ನ್ಯಾಯ ಮತ್ತು ಸದಾಚಾರವಿಲ್ಲದ ವ್ಯಕ್ತಿಗಳು ಅಥವಾ ಅಧಿಕಾರಿಗಳ ಬಳಿ ಹೋಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಸದಾ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವ ಇಂತಹ ಕಡೆಗಳಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುವ ಬದಲು ಮತ್ತಷ್ಟು ಸಂಕೀರ್ಣಗೊಳ್ಳುತ್ತವೆ. ಅಧಿಕಾರದ ಮದದಲ್ಲಿರುವ ಅಧರ್ಮಿಗಳ ಸನ್ನಿಧಿಗೆ ಹೋಗುವುದು ಅಪಾಯಕಾರಿ. 6. ಜ್ಞಾನ ಮತ್ತು ಕಲಿಯುವ ಆಸಕ್ತಿಯಿಲ್ಲದ ಜಾಗ. ಹಸಿದವನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತು. ಹಾಗೆಯೇ ಜ್ಞಾನದ ಹಸಿವಿರುವವರಿಗೆ ಮಾತ್ರ ಉಪದೇಶ ನೀಡಬೇಕು. ಜ್ಞಾನ ಎಂಬುದು ನಿರಂತರ ಕಲಿಕೆಯ ಪ್ರತಿರೂಪ. ಎಲ್ಲಿ ಕಲಿಯುವ ಆಸಕ್ತಿಯಿಲ್ಲವೋ ಅಥವಾ ಎಲ್ಲಿ ಜ್ಞಾನಕ್ಕೆ ಗೌರವವಿಲ್ಲವೋ ಅಂತಹ ಕಡೆ ಹೋಗುವುದು ವ್ಯರ್ಥ ಕಾಲಹರಣವೇ ಸರಿ. ಕೇಳದ ಕಿವಿಗಳಿಗೆ ವೇದ ಓಡಿ ಪ್ರಯೋಜನವಿಲ್ಲ ಎಂಬುದು ಚಾಣಕ್ಯರ ಅಭಿಮತ. 7. ಸ್ವಾರ್ಥಿ ಸಂಬಂಧಿಕರು ಮತ್ತು ಮಿತ್ರರ ಮನೆ. ಕೆಲವು ಸಂಬಂಧಗಳು ಕೇವಲ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತವೆ. ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಕಡೆಗಣಿಸುವ ಇಂತಹ ಸ್ವಾರ್ಥಿ ನೆಲೆಗಳಿಗೆ ಹೋಗುವುದರಿಂದ ಮಾನಸಿಕ ನೆಮ್ಮದಿ ಹಾಳಾಗುವುದು, ಮಾನಸಿಕ ನೋವು ಉಂಟಾಗುವುದು ಖಂಡಿತ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸದ ಇಂತಹ ಜಾಗಕ್ಕಿಂತ ಏಕಾಂತವಾಗಿರುವುದೇ ಲೇಸು. ನಿಮ್ಮ ಸಮಯ ಮತ್ತು ಗೌರವ ಎರಡೂ ಅಮೂಲ್ಯವಾದವು. ಅದನ್ನು ಯೋಗ್ಯವಲ್ಲದವರ ಮುಂದೆ ಎಂದಿಗೂ ಪ್ರದರ್ಶಿಸಬೇಡಿ.